ಹಾಯ್ ಎಲ್ಲರಿಗೂ, ನಾನು ಎಷ್ಟೊಂದು ದಿವಸಗಳು ಅವನ ಮೇಲೆ ಒಂದು ಬ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿದೆ ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ಕಾಲೇಜ್ ಕೂಡ ಇವತ್ತು ರಜಾ ಇದೆ. ಆ್ಯಂಡ್ ಈ ಗಿಟಾರ್ನ ನಾನು ಇಲ್ಲಿ ತಗ್ಲಾಕಿದ್ದೀನಿ. ಇಲ್ಲೊಂದು ಸ್ವಲ್ಪ ಮಾರ್ಕ್ಸ್ಗಳು ಬಂದ್ಬಿಟ್ಟಿದೆ, ಬಟ್ ಪರವಾಗಿಲ್ಲ. ಆ್ಯಂಡ್ ನಾನು ಕಿಚನ್ ಸ್ಕೇಲ್ನ ತಗೊಂಡಿದ್ದೀನಿ, ಸೊ ದಟ್ ನಾನು ಸೋಯಾ ಚಂಕ್ಸ್ನ ಕರೆಕ್ಟಿಗೆ ಮೆಷರ್ ಮಾಡ್ಬಿಟ್ಟು ತಿನ್ನಕ್ಕೆ. 50 ಗ್ರಾಮ್ಸ್ ಅಲ್ಲಿ ಸಿಗುತ್ತೆ 25 ಗ್ರಾಮ್ಸ್ ಆಫ್ ಪ್ರೋಟೀನ್. ಸೊ ಅದಕ್ಕೆ ಇದೊಂದು ಚೀಪ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಇದರಿಂದ. ಆಮೇಲೆ ನಾನು ಇದು ವ್ರಿಸ್ಟ್ ಸ್ಟ್ರಾಪ್ಸ್ಗಳನ್ನ ತಗೊಂಡಿದ್ದೀನಿ. ಇದು ತುಂಬಾ ಜಾಸ್ತಿ ಯೂಸ್ಫುಲ್. ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಿದ್ರು. ಬಟ್ ಇದನ್ನ ಯೂಸ್ ಮಾಡ್ತಿರುವಾಗ ಗೊತ್ತಾಗಿದೆ ಇದ್ರ ಇಂಪಾರ್ಟೆನ್ಸ್ ಏನಂತ. ಇದೊಂದು ಏರ್ಪಾಡ್ಸ್. ಇದ್ರಲ್ಲಿ ನನ್ನ ಹತ್ರ ಮೂರು ಏರ್ಪಾಡ್ಸ್ ಇದೆ. ಇದರಲ್ಲಿ ಎರಡಂತೂ ವರ್ಕ್ ಆಗಲ್ಲ, ಒಂದು ವರ್ಕ್ ಆಗುತ್ತೆ, ಇನ್ನೊಂದು ವರ್ಕ್ ಆಗಲ್ಲ ತರ. ಇದು ಒಂದೇ ಚೆನ್ನಾಗಿರೋದು. ಸೊ ಥ್ಯಾಂಕ್ಸ್ ನಮ್ಮ ಅಕ್ಕಗೆ. ಸೊ ಎಸ್, ಇವತ್ತು ಒಂದೇ ದಿನ ಎರಡೆರಡು ಗುಡ್ ನ್ಯೂಸ್ ಇದೆ. ಇವತ್ತೊಂದು ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಇವತ್ತು ನಮ್ಮ ಅಕ್ಕದು ಬರ್ಡೇ. ನನ್ನ ರೂಮ್ ನೋಡಕ್ ಇವಾಗ ಈ ತರ ಕಾಣ್ತಾ ಇದೆ. ಆ್ಯಂಡ್ ಇವತ್ತು ವಿಡಿಯೋ ಮಾಡ್ಬೇಕು ಅಂತ ಅಷ್ಟೇನೆ ಅಷ್ಟು ಜನ ಕ್ಲೀನ್ ಮಾಡಿದ್ದು. ಯಾವಾಗೂ ಕೂಡ ರೂಮ್ ಇಷ್ಟು ಗಲೀಜಾಗೆ ಇರುತ್ತೆ. ಇವಾಗ ಪ್ರೀ ವರ್ಕೌಟ್ ಕುಡ್ದು ಹೋಗೋಣ ಜಿಮ್. ಸೊ ಫಸ್ಟ್ ಆಫ್ ಆಲ್ ಅಂತೂ ಲೋಟಕ್ಕೆ ತುಂಬಿಸ್ಕೊಬೇಕು ನೀರು. ಆ್ಯಂಡ್ ತಗೊಬೇಕು ಒಂದು ಸ್ಪೂನ್. ಇದಕ್ಕೆ ಒಂದು ಸ್ವಲ್ಪ ಲೆಮನ್ ಹಾಕ್ಬೇಕು. ಅದಾದ್ಮೇಲೆ ತಗೊಬೇಕು ಹನಿ ಆ್ಯಂಡ್ ಹಾಕ್ಬೇಕು ಒಂದು ಸ್ವಲ್ಪ ಉಪ್ಪು. ಕುಡ್ದು ಕಲರ್ ಒಂದು ಸ್ವಲ್ಪ ಈ ತರ ಕಾಣುತ್ತೆ. ಮಾಡಿದೀನಿ ಡ್ರೆಸ್ ಚೇಂಜ್ ಹೋಗೋಣ ಜಿಮ್. ಇದಾದ್ಮೇಲೆ ಹೋಗ್ಬೇಕು ನಮ್ಮ ಅತ್ತೆ ಮನೆಗೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ನಮ್ಮ ಅಕ್ಕದು ಬರ್ಡೇ. ಮತ್ತೆ ಇವತ್ತು ಅಷ್ಟೊಂದೇನಿಲ್ಲ. ಇವತ್ತು ಟ್ರೇಡ್ ಆದ್ರೆ ತಗೊಂತೀನಿ, ಮೇ ಬಿ ಆಗಲ್ಲ. ಬಿಕಾಸ್ ನಾನು ನೆನ್ನೆ ಯೂರೋ ಯೂಸಲ್ಲಿ ವಂಡರ್ ಶೋ 2 ಹೊಡೆದಿದ್ದೀನಿ. ಸೊ ಅದಕ್ಕೆ ಇವತ್ತು ಫ್ರೈಡೇ ಬೇರೆ ಆ್ಯಂಡ್ ವೀಕೆಂಡ್ ಟೈಮಲ್ಲಿ ನನಗೆ ಫ್ರೈಡೇ ಮತ್ತೆ ವೀಕ್ ಸ್ಟಾರ್ಟಿಂಗ್ ಮಂಡೇನಲ್ಲಿ ಟ್ರೇಡ್ ಮಾಡೋಕೆ ಅಷ್ಟೊಂದು ಜಾಸ್ತಿ ಇಷ್ಟ ಇಲ್ಲ. ಬಿಕಾಸ್ ವಾಲ್ಯೂಮ್ ಇರಲ್ಲ ಅಷ್ಟೊಂದು ಜಾಸ್ತಿ. ಆ್ಯಂಡ್ ವಾಲ್ಯೂಮ್ಗಿಂತ ಫೇಕ್ ಮೂವ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಅವಾಗ ನಮ್ಮ ಟ್ರೇಡ್ ಪ್ಲಾನ್ ವರ್ಕೌಟ್ ಆಗೋದು ಅಥವಾ ಟ್ರೇಡ್ ಸಿಗೋದು ಇಲ್ದಿರೋದು ಅದೊಂದು ಸ್ವಲ್ಪ ಕಷ್ಟ. ಸೊ ಅದಕ್ಕೆ ನಾನು ಇವತ್ತು ಟ್ರೇಡ್ ಮಾಡಕ್ಕೆ ಹೋಗ್ತಾ ಇಲ್ಲ. ಸೊ ಇವಾಗ ಎತ್ಕೊಳ್ಳೋಣ ಇಯರ್ಫೋನ್ಸ್ ಆ್ಯಂಡ್ ಹೋಗೋಣ ಜಿಮ್. ನಾನು ಟ್ರೈನ್ ಮಾಡ್ತಿದ್ದೀನಿ ಬ್ಯಾಕ್ ಮತ್ತೆ ಬೈಸೆಪ್ಸ್. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಕೂಡ ಬ್ಯಾಕ್ ಮತ್ತೆ ಬೈಸೆಪ್ಸ್ ಇದ್ದಾಗಲೇ ವ್ಲಾಗ್ ಮಾಡಿದ್ದೆ. ನಾನು ಇನ್ನೂ ಒಂದೇ ಒಂದು ವ್ಲಾಗ್ ಅಪ್ಲೋಡ್ ಮಾಡಿರೋದು. ಆ್ಯಂಡ್ ಇದು ಸೆಕೆಂಡ್ ವ್ಲಾಗ್. ಐ ಗೆಸ್ ನಾನು ಇನ್ನೂ ತುಂಬ ಜಾಸ್ತಿ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಿರಬೇಕು. ಸೊ ಮಾಡ್ತೀನಿ. ಬಿಕಾಸ್ ನನಗೆ ಫಸ್ಟ್ ಆಫ್ ಆಲ್ ಅಂತೂ ಟೈಮ್ ಮ್ಯಾನೇಜ್ ಆಗಲ್ಲ. ಟು ಬಿ ಹಾನೆಸ್ಟ್, ನಾನು ಕಾಲೇಜಿಂದ ಬರ್ತೀನಿ, ಅದಾದಮೇಲೆ ಹೋಗ್ತೀನಿ ಜಿಮ್, ಅದಾದಮೇಲೆ ಸೀದಾ ಟ್ರೇಡ್ ಮಾಡೋಕೆ ಕೂತ್ಕೊತೀನಿ. ನಾನು ಮಾಡ್ಬೋದು ಅನಿಸುತ್ತೆ ವ್ಲಾಗ್, ಟ್ರೈ ಮಾಡ್ತೀನಿ. ಬಟ್ ಎಡಿಟ್ ಮಾಡೋಕ್ಕೆ, ಥಂಬ್ನೇಲ್ ಮಾಡೋಕ್ಕೆಲ್ಲ ಟೈಮ್ ಬೇಕು. ಯಾವ್ದು ನಾನು ಕೊಡೋಕ್ಕಾಗಲ್ಲ. ವಿಲ್ ಟ್ರೈ ಮೈ ಬೆಸ್ಟ್ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ. ನೋಡೋಣ ಏನಾಗುತ್ತೆ ಅಂತ. ನಾನು ಏನು ಹೇಳ್ತಿದ್ದೆ ಅಂದರೆ, ನನ್ನ ಹತ್ರ ಕಂಟೆಂಟ್ ಇದೆ ಬಟ್ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಬಟ್ ನಾನು ಮಾಡಬೇಕು ಅಂತ ಅನಿಸಿದ್ರೆ ನಾನು ಮಾಡೇ ಮಾಡ್ತೀನಿ. ನನಗಿದೆಲ್ಲ ಪ್ರಾಬ್ಲಮ್ ಆಗಲ್ಲ. ಮುಗಿಸಿದೆ ಜಿಮ್ ಆ್ಯಂಡ್ ಇವಾಗ ಹೋಗ್ತಿದ್ದೀನಿ ನಮ್ಮ ಅತ್ತೆ ಮನೆಗೆ. ಫುಲ್ ಮಳೆ ಬರೋ ಥರ ಆಗಿದೆ, ಹನಿ ಬೀಳ್ತಿದೆ. ಆ್ಯಂಡ್ ಇವತ್ತು ನಮ್ಮ ಜಿಮ್ ಟ್ರೈನರ್ ಒಂದು ವಿಷಯ ಹೇಳಿದ್ರು. ಈ ಸೈಡ್ ದಟ್ ಏನಪ್ಪ, ನಾವೆಷ್ಟು ತಿಂತೀವೋ ಅಷ್ಟೇ ವರ್ಕೌಟ್ ಮಾಡಬೇಕು ಅಂತ. ಆ್ಯಂಡ್ ಯಾರಿಗೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು ಅಂತೆ. ಜಾಸ್ತಿ ಪ್ರೀ ವರ್ಕೌಟ್ ತಿಂದು, ಜಾಸ್ತಿ ಓವರ್ ಟ್ರೈನ್ ಮಾಡಿ. ಸೊ ಫೈನಲಿ ಇವಾಗ ಬಸ್ಸಿಂದ ಇಳಿದೆ ಆ್ಯಂಡ್ ಇವಾಗ ಹೋಗ್ತಿದ್ದೀನಿ. ಫುಲ್ ಮಳೆ ಬರ್ತಿದೆ, ಫುಲ್ ಮಳೆ. ನೆಂದೋಗ್ತಿದ್ದೀನಿ, ಬೇಗ ಹೋಗ್ಬೇಕು ಮನೆಗೆ. ಬಂದಿದ್ದೀನಿ ಮನೆಗೆ. ಆ್ಯಂಡ್ ನನ್ನ ತಮ್ಮ ಯಾವಾಗಲೂ ಹಿಂಗೆ ಬಿದ್ದಿರ್ತಾನೆ ನಮ್ಮ ಮನೇಲಿ. ಇದು ನಮ್ಮ ಅಜ್ಜಿ ಮತ್ತೆ ಇದು ನಮ್ಮ ಅತ್ತೆ. ಅಜ್ಜಿ ನೀನು ಆಯನ್ನು ಕ್ಯೂಟ್. ಇವಾಗ ನಮ್ಮ ಅತ್ತೆ ಕಳಿಸಿದ್ದಾರೆ ಪಚ್ಚಬಳ್ಳಿ ಅಂತ ತಗೊಂಬರಕ್ಕೆ. ವೆದರ್ ನೋಡಿದ್ರೆ ಈ ಥರ ಇದೆ. ಆ್ಯಂಡ್ ಕ್ಯಾಮೆರಲ್ಲಿ ಕರೆಕ್ಟ್ ಕಾಣಿಸ್ತಿಲ್ಲ. ಆ್ಯಕ್ಚುಲ್ ಆಗಿ ತುಂಬ ಜಾಸ್ತಿನೇ ಹಾಳಾಗಿದೆ. ಇಲ್ಲಿದೆ ಪಚ್ಚಬಳ್ಳಿ ಹಣ್ಣು ಮತ್ತೆ ಚೇಂಜ್. ಆ್ಯಂಡ್ ಈ ಚೇಂಜ್ ಹೋಗುತ್ತೆ ನನ್ನ ಜೇಬಿ. ನೋಡಿ ಗೈಸ್, ಇದು ನಮ್ಮ ಚಿಕ್ಕ ಅಕ್ಕ, ಇವರ ಹೆಸರು ಕೀರ್ತನ ಅಂತ. ಏನಿದೆ ಹಿಂಗೆಲ್ಲ ಬ್ಲರ್ ಚೆನ್ನಾಗಿ ನೀನ್ ಕರೆಕ್ಟ್ ಕೂತಿಲ್ಲ, ನಾನೇನ್ ಮಾಡ್ಲಿ. ನೋಡು ಹಿಂಗೆ ಮುಖಾನೇ ಕಾಣಿಸ್ತಿಲ್ಲ. ನೀನ್ ಹಂಗೆ ಮಾಡಿದ್ರೆ ನಾನೇನ್ ಮಾಡ್ಲಿ. ನಮ್ಮ ಅಕ್ಕಗೆ ಏನೇ ಮಾಡಿದ್ರು ಕೂಡ ಇಷ್ಟ ಆಗಲ್ಲ. ಎಷ್ಟೇ ಮಾಡಿದ್ರು ಕೂಡ ಇನ್ನೂ ಫೋಟೋ ತೆಗಿ ಅಂತ ಅಂತಾರೆ. ನನಗೆ ಸ್ನ್ಯಾಪ್ ಶಾಟ್ ಕೊಟ್ರೆ ನಾನೇ ಚೆನ್ನಾಗಿ ತೆಗಿತಿದ್ದೆ. ಅಲ್ಲ ಯಾರು ಪ್ರಜು, ಇದನ್ನ ಯಾರಾದ್ರೂ ನನ್ನ ಫೇಸ್ ನೋಡಿ ನೋಡು ನೀಟಾಗಿ. ಇದು ನಮ್ಮ ಅತ್ತೆ ಮಾಡಿರೋ ಡೆಕೋರೇಷನ್ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಈ ತರ ಕಾಣ್ತಾ ಇದೆ. ನನಗೆ ಇದ್ರಲ್ಲಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ದು ಅಂದ್ರೆ ಇದು ಒಂದೇ ಒಂದು, ಈ ದೀಪ ಸಖತ್ತಾಗಿದೆ. ಇವಳು ನಮ್ಮ ಮನೆಯ ಪುಟ್ಟಲಕ್ಷ್ಮಿ. ತುಂಬ ಎತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಅವಳು ಅಳ್ತಾಳೆ ಅಂತ ಗೊತ್ತಾಗ್ತದೆ ಇವನಿಗೆ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಫ್ರೆಶರ್ಸ್ಗೆ ಹೋಗ್ತಾರೆ. ಇದು ನಮ್ಮ ಬರ್ಡೇ ಗರ್ಲ್. ಸೊ ಇದು ನಮ್ಮ ಅಣ್ಣ, ನಮ್ಮ ಫುಲ್ ಫ್ಯಾಮಿಲಿ ತೋರಿಸ್ತೀನಿ ಇವತ್ತು. ಹಾಯ್
ಹಾಯ್ ವಿವರ್ಸ್. ಇದು ಬರ್ಡೇ ಇರೋದು ಇವ್ರದ್ದೆ. ಹೆಸರೇನು ನಿಂದು? ಯಾವ್ದು ಇದು ಟ್ರಿಪಲ್ ಇದು ಮಾಡೋಣ, ಒಂದು ರೀಡ್ ಮಾಡೋಣ. ಸ್ಪೆಕ್ಸ್ ಇದೆಯಾ? ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಚೈತ್ರ ಅಕ್ಕ ಹ್ಯಾಪಿ ಬರ್ಡೇ ಟು ಯು. ಶಶಾಂಕ್ ಬರ್ತೀಯಾ? ಎಸ್, ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.